ನಾನಿನ್ನ ಬಿಡಲಾರೆ ಸೀರಿಯಲ್ ಮಾಡುವಾಗಲೇ ಸಾಕಷ್ಟು ಜನ ಪ್ರೇಕ್ಷಕರಿಗೆ ಆ ಒಂದು ಪ್ರಶ್ನೆ ಬಂದಿತ್ತು, ಯಾರಿದು ಕ್ಯೂಟ್ ಕ್ಯೂಟ್ ಹುಡುಗಿ, ಅವ್ರ ಹಿನ್ನೆಲೆ ಏನು ಆ ಥರದ್ದೆಲ್ಲ ಅಂತ. ಆ್ಯಕ್ಚುಲಿ ನಾನು ಹುಟ್ಟಿದೆಲ್ಲ ಮಂಡ್ಯ, ಸೊ ನಾವು ಅಂಬರೀಷ್ ಅಣ್ಣನ ಊರು. ನಾನಿನ್ನ ಬಿಡಲಾರೆ ಧಾರಾವಾಹಿ ಮೂಲಕ ತುಂಬ ಒಳ್ಳೆಯ ರೆಕಗ್ನಿಷನ್ ಅಂತೂ ನಿಮಗೆ ಸಿಕ್ಕಿತ್ತು, ಬಟ್ ಅದನ್ನು ನೀವು ಸಡನ್ನಾಗಿ ಬಿಟ್ರಿ, ಏನು ಕಾರಣ? ಎಸ್, ಆ್ಯಕ್ಚುಲಿ ದ ರೀಸನ್ ನಾನು ಬಿಟ್ಟಿದ್ದು ಅಂದರೆ, ಸೊ ಆವಾಗ ದೆನ್ ಐ ಥಾಟ್ ಐ ಹ್ಯಾವ್ ಟು ಡ್ರಾಪ್ ದಿಸ್ ಅಂತ. ಆಲ್ರೆಡಿ ಒಂದು ಸೀರಿಯಲ್ ಮಾಡೋದಕ್ಕೆ ಐ ಗಾಟ್ ಟು ಮಚ್ ಆಫ್ ಒಂದೊಂದು ಮಾತುಗಳನ್ನ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಒನ್ ಥಿಂಗ್ ಅಂದರೆ ನನ್ನ ಹೇಟರ್ಸ್ ಎಲ್ಲ ಕೆಲವೊಂದೆಲ್ಲ ಇವಳು ಸೀರಿಯಲ್ ಎಲ್ಲ ಮಾಡ್ತಾಳ ಅಂತ ನಾನು ಅಂದ್ಕೊಂಡಿದ್ದೆ. ಹೇಟರ್ಸ್ ಕೂಡ ಇಷ್ಟಪಡ್ತಾರಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಇನ್ ಯರ್ ಲೈಫ್, ಬಿಕಾಸ್ ವೆನ್ ದೇ ಸ್ಟಾರ್ಟೆಡ್ ಹೇಟಿಂಗ್ ಯು ಆಫ್ಟರ್ ದೇ ಲೈಕ್ ಅಂದರೆ. ಸೊ ಹೇಟರ್ಸಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ತುಂಬ ಚೆನ್ನಾಗಿ ಹೇಟ್ ಮಾಡಿ. ಟ್ರೆಂಡ್ ಸೆಟ್ಟರ್ ಹೆಸರನ್ನು ನೀವು ಬಳಸ್ಕೋತಾ ಇದ್ದೀರಾ, ಸೊ ಕ್ಯಾನ್ ಯು ಗೈಸ್ ಲೀವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್? ಜನಕ್ಕೆ 100% ಎಕ್ಸ್ಪೆಕ್ಟೇಷನ್ಸ್ 200% ಜಾಸ್ತಿ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 6 ವರ್ಷಗಳ ಕಾಲ ಬಂದಿದ್ದಂತಹ ಒಂದು ಧಾರಾವಾಹಿ ಅದೇ ಹೆಸರಿನಲ್ಲಿ ಮತ್ತೊಂದು ಸಲ ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಇವಾಗ ಸಜ್ಜಾಗ್ತಾ ಇದೆ. 6 ವರ್ಷ ಬಂದಿದ್ದಂತಹ ಧಾರಾವಾಹಿ ಅಂತ ಹೇಳಿದರೆ ಯಾವುದು ಅಂತ ನಿಮಗೆ ಯೋಚನೆ ಬರ್ತಾ ಇರ್ಬೋದು. ಅದೇ ಅಗ್ನಿಸಾಕ್ಷಿ ಧಾರಾವಾಹಿ. ಈ ಒಂದು ಟೈಟಲ್ನಲ್ಲಿ ಈಗ ಮತ್ತೊಂದು ಸಲ ಹೊಸ ತಂಡ ಮತ್ತೊಂದು ಧಾರಾವಾಹಿ ಮೂಲಕ ನಿಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ಬರ್ತಾ ಇದೆ. ಈ ಒಂದು ಧಾರಾವಾಹಿ ಜೂನ್ 8ನೇ ತಾರೀಕಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ಸದ್ಯಕ್ಕೆ ಈ ಒಂದು ಧಾರಾವಾಹಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಾ ಇರುವಂತಹ ಲೇಖನ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಲೇಖನ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದೀರಾ. ಅದಿತಿ ಅನ್ನೋ ಕ್ಯಾರೆಕ್ಟರು, ಅದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ. ಸೊ ಎಷ್ಟು ಖುಷಿ ಇದೆ. ಜೂನ್ 8ನೇ ತಾರೀಕು ಈ ಧಾರಾವಾಹಿ ಪ್ರಸಾರವಾಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಅಗ್ನಿಸಾಕ್ಷಿ ಅನ್ನೋ ಟೈಟಲ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಈ ಕತೆ ಏನಕ್ಕೆ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಕ್ಕೆ ಒಪ್ಕೊಂಡೆ ಇನ್ ದ ಸೆನ್ಸ್ ಅಂದರೆ, ಫಸ್ಟು ನನಗೆ ಟೈಟಲ್ ಗೊತ್ತಿರಲಿಲ್ಲ. ಕತೆ ಹೇಳಿದಾಗ ವಿಜುವಲೈಸೇಷನ್ನೇ ನಾನು ಮಾಡ್ಕೋಬೇಕಾದ್ರೆ ವಾವ್ ಅಂತಲೇ ಅನ್ನಿಸ್ತು. ನಾವು ಅದನ್ನು ಎನ್ಯಾಕ್ಟ್ ಮಾಡಬೇಕಾದ್ರೆ ಇನ್ನೂ ನಮಗೆ ತುಂಬ ಚೆನ್ನಾಗೇ ಅನಿಸುತ್ತೆ. ಸೊ ಅದಕ್ಕೆ ಏನಂದರೆ ಅಗ್ನಿಸಾಕ್ಷಿ ಒಂದು ಇಟ್ಸ್ ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್. ಸೊ ಅಗ್ನಿಸಾಕ್ಷಿ ಅನ್ನೋದು ಮತ್ತೆ ಬರ್ತಾ ಇದೆ ಅಂದರೆ ಅದು ಇನ್ನೊಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಬಿಕಾಸ್ ಆಲ್ರೆಡಿ ಜನ ಸ್ವಲ್ಪ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ಆಫ್ಟರ್ ದ ಎಪಿಸೋಡ್ ಜನಕ್ಕೆ ಈ ಅಗ್ನಿಸಾಕ್ಷಿ ಇನ್ನೂ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಇಷ್ಟ ಆಗತ್ತೆ. ಆ್ಯಂಡ್ ಸೊ ಇನ್ನು ಅಗ್ನಿ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾ ಇರೋದು ಶಮಂತ್ ಬ್ರೋಗೌಡ ಅವರು. ಸೊ ಅವರ ತಂಗಿ ಪಾತ್ರ ಇದು. ಸೊ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ ಈ ಒಂದು ಪಾತ್ರದಲ್ಲಿ ಅಂತ ಅಂದ್ಕೊಳ್ಬೋದು, ಬಿಕಾಸ್ ಪ್ರೋಮೋದಲ್ಲೇ ಕೆಲವೊಂದಷ್ಟು ಅಂದರೆ ನೋಡಿದ್ವಿ ಗ್ಲಿಮ್ಸಸ್ ಎಲ್ಲ. ಸೊ ಇದಕ್ಕಿಂತ ಹಿಂದೆ ನೀವು ನಾನಿನ್ನ ಬಿಡಲಾರೆಯಲ್ಲಿ ಮಾಡ್ತಾಯಿದ್ರಿ. ಸೊ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್? ಬಿಕಾಸ್ ಅದರಲ್ಲೂ ಹೀರೋ ತಂಗಿ ಪಾತ್ರನೇ, ಇದರಲ್ಲೂ ಹೀರೋ ತಂಗಿ ಪಾತ್ರನೇ. ಕರೆಕ್ಟ್ ಕ್ವೆಶ್ಚನ್. ಆ್ಯಕ್ಚುಲಿ ಐ ಲೈಕ್ ದಿಸ್ ಕ್ವೆಶ್ಚನ್. ನಾನು ನಾನಿನ್ನ ಬಿಡಲಾರೆಯಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಬಟ್ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್, ಅಂದರೆ ಏನಂದರೆ ಅಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಬಟ್ ಹಿಯರ್ ಐ ಆಮ್ ಡೂಯಿಂಗ್ ಅ ಸೆಕೆಂಡ್ ಲೀಡ್. ಸೊ ಸೆಕೆಂಡ್ ಲೀಡ್ ಆಗಿರೋದ್ರಿಂದ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ್ಯಂಡ್ ಕ್ಯಾರೆಕ್ಟರ್ ದರ್ ಇಸ್ ಅ ಟೂ ಮಚ್ ಆಫ್ ಡಿಫ್ರೆನ್ಸ್. ಅಲ್ಲಿ ನನ್ನ ಎಮೋಷನ್ಸ್ನ ತುಂಬ ಅಂದರೆ ತುಂಬ ಲೈಕ್ ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಅದಿತಿ ಈಸ್ ಲೈಕ್ ಅಂದರೆ ತುಂಬ ಎಕ್ಸ್ಪ್ರೆಸಿವ್ ಆಗಿರಲ್ಲ. ಶಿ ಈಸ್ ವೆರಿ ಕಾಮ್. ಯಾಕಂದರೆ ಇನ್ ದ ಸೆನ್ಸ್ ಅವಳು ಬೆಳ್ಕೊಂಬಂದಿರೋ ರೀತಿ ಆಗಿರ್ಬೋದು. ಆ್ಯಂಡ್ ಅವಳ ಒಂದು ಕನ್ಸರ್ನ್ ಏನಂದರೆ ಅಗ್ನಿ. ಸೊ ಅಗ್ನಿಗೆ ಯಾವತ್ತೂ ಒಳ್ಳೆಯದೇ ಬಯಸ್ತಾಳೆ. ಆ್ಯಂಡ್ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಅಗ್ನಿಗೆ ಅದಿತಿ ಅಂದರೆ ಇಷ್ಟ, ಅದಿತಿಗೆ ಅಗ್ನಿ ಅಂದರೆ ಇಷ್ಟ. ಸೊ ಅಗ್ನಿ ಯಾರ ಮಾತು ಕೇಳ್ತಾನೆ ಅಂದರೆ ಅದಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಮುದ್ದಿನ ತಂಗಿ ಅದಿತಿ. ಸೊ ಅವನ ಕೋಪನ ಹೇಗೆ ಕಡಿಮೆ ಮಾಡ್ಬೋದು. ಆ್ಯಂಡ್ ಇನ್ ದ ಸೆನ್ಸ್ ಅಂದರೆ ಬೇರೆಯವ್ರ ಹತ್ರ ಎಷ್ಟೇ ಕೂಗಾಡ್ಬೋದು ಅವನು, ಬಟ್ ಅದಿತಿ ಹತ್ರ ಯಾವತ್ತೂ ಕೂಗಾಡಲ್ಲ. ಬಿಕಾಸ್ ಅದು ಒಂದು ಅಣ್ಣ ತಂಗಿ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಸೀರಿಯಲಲ್ಲಿ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಸಿಸ್ಟರ್ ಆ್ಯಂಡ್ ಬ್ರದರ್ಹುಡ್ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಬರುತ್ತೆ ಅನ್ನೋದು ಲೈಕ್ ಜನರಿಗೆ ತುಂಬ ಇನ್ನೂ ಎಂಟರ್ಟೈನ್ ಆಗಿ ಬರುತ್ತೆ. ಆ್ಯಂಡ್ ಹೇಳಿದ್ರಿ ಅಲ್ಲೂ ಅಗ್ನಿ ಲೈಕ್ ಸಿಸ್ಟರ್ ಕ್ಯಾರೆಕ್ಟರ್, ಇಲ್ಲೂ ಸಿಸ್ಟರ್ ಕ್ಯಾರೆಕ್ಟರ್ ಅಂತ. ಸೊ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್. ಯಾಕಂದರೆ ನಾವು ಒಂದು ಪಾತ್ರ ಮಾಡಬೇಕಾದ್ರೆ ಆ ಪಾತ್ರದ್ದು ತುಂಬ ವೇರಿಯೇಷನ್ಸ್ ಇರುತ್ತೆ. ಸೊ ಈ ಅಗ್ನಿಸಾಕ್ಷಿಯಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ವೇರಿಯೇಷನ್ಸ್ ಇದೆ. ಬಿಕಾಸ್ ಒಂದು ಪ್ರಮುಖವಾದ ಪಾತ್ರ ಮಾಡ್ತಾಯಿದ್ದೀವಿ ಅಂದರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಅದಕ್ಕೆ ನಮ್ಮ ಆಡಿಯನ್ಸ್ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂದರೆ ಆ ಪಾತ್ರ ನಾವು ಜೀವಿಸಿದ್ರೆ ಮಾತ್ರ ನಾವು ಅವ್ರಿಗೆ ಕನೆಕ್ಟ್ ಆಗ್ತೀವಿ. ಸೊ ಈ ಪಾತ್ರನೂ ಅಷ್ಟೇ. ಅದಿತಿ ಅನ್ನೋದು ಒಂದು ಸಾಫ್ಟ್, ಅದಿತಿ ಅಂದರೆ ನೋಡಿ ಎಷ್ಟು ಸಾಫ್ಟಾಗಿ ಹೇಳ್ತಾ ಇದ್ದೀವಿ. ಸೊ ಅಷ್ಟೇ ಸಾಫ್ಟಾಗಿ ನನ್ನ ಕ್ಯಾರೆಕ್ಟರ್ ಇರುತ್ತೆ.
ಸೊ ಇನ್ನು ನಾನಿನ್ನ ಬಿಡಲಾರೆ ಧಾರಾವಾಹಿ ಮೂಲಕ ತುಂಬ ಒಳ್ಳೆಯ ರೆಕಗ್ನಿಷನ್ ಅಂತೂ ನಿಮಗೆ ಸಿಕ್ಕಿತ್ತು, ಬಟ್ ಅದನ್ನು ನೀವು ಸಡನ್ನಾಗಿ ಬಿಟ್ರಿ. ಆಲ್ಮೋಸ್ಟ್ 6 ಮಂತ್ಸ್ ಆಯಿತು ಅನಿಸುತ್ತೆ. ಏನು ಕಾರಣ? ಬಿಕಾಸ್ ಜನಗಳಿಗೂ ಆ ಪ್ರಶ್ನೆ ಇದೆ. ಎಸ್, ಆ್ಯಕ್ಚುಲಿ ದ ರೀಸನ್ ನಾನು ಬಿಟ್ಟಿದ್ದು ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗೆ ನನ್ನ ಬೇರೆ ವರ್ಕ್ಸ್ ಎಲ್ಲ ಬರ್ತಾಯಿತ್ತು. ಸೊ ಆವಾಗ ದೆನ್ ಐ ಥಾಟ್ ಐ ಹ್ಯಾವ್ ಟು ಡ್ರಾಪ್ ದಿಸ್ ಅಂತ. ದೆನ್ ನಾನು 1-2 ಮಂತ್ಸ್ ಬ್ರೇಕ್ ತೊಗೊಂಡೆ. ಇನ್ ಬಿಟ್ವೀನ್ ದಟ್ ಅಗ್ನಿಸಾಕ್ಷಿ ಅನ್ನೋ ಒಂದು ಬೆಸ್ಟ್ ಸೀರಿಯಲ್ ಬಂದು ನಾನು ಕಮಿಟ್ ಆದೆ. ಸೊ ನಾನಿನ್ನ ಬಿಡಲಾರೆ ಸೀರಿಯಲ್ ಮಾಡುವಾಗಲೇ ಸಾಕಷ್ಟು ಜನ ಪ್ರೇಕ್ಷಕರಿಗೆ ಆ ಒಂದು ಪ್ರಶ್ನೆ ಬಂದಿತ್ತು, ಯಾರಿದು ಕ್ಯೂಟ್ ಹುಡುಗಿ, ಅಂದರೆ ಅವ್ರ ಹಿನ್ನೆಲೆ ಏನು ಆ ಥರದ್ದೆಲ್ಲ ಅಂತ. ದಯವಿಟ್ಟು ವಿಶ್ವವಾಣಿ TV ಸ್ಪೆಷಲ್ ವೀಕ್ಷಕರಿಗೆ ಲೇಖನ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನೀವೇನು ಕಲ್ತ್ಕೊಂಡಿದ್ದೀರಾ, ಎಲ್ಲಿಯವ್ರು ನೀವು, ಇನ್ನು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ಆ್ಯಕ್ಚುಲಿ ನಾನು ಹುಟ್ಟಿದೆಲ್ಲ ಮಂಡ್ಯ, ಸೊ ನಾವು ಅಂಬರೀಷ್ ಅಣ್ಣನ ಊರು. ಎಸ್, ನಾನು ಬೆಳೆದದೆಲ್ಲ ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಬರೀ ಲೈಕ್ ಹುಟ್ಟಿದ್ದು ಮಾತ್ರ ಮಂಡ್ಯ, ಚಿಕ್ಕ ವಯಸ್ಸಿಂದ ಬ್ಯಾಂಗ್ಳೂರಲ್ಲೇ ವಿ ಆರ್ ಬೀನ್ ಬೇಸ್ಡ್ ಫಾರ್ 24 ಇಯರ್ಸಿಂದ ನಾವು ಬ್ಯಾಂಗ್ಳೂರಲ್ಲಿದ್ದೀವಿ. ಆ್ಯಂಡ್ ನನಗೆ ಅಣ್ಣ ಇದ್ದಾನೆ, ಆ್ಯಂಡ್ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಒಂದೇ ಒಟ್ಟಿಗೆ ಇದ್ದೀವಿ. ಆ್ಯಂಡ್ ಮೈ ಫಾದರ್ಸ್ ಹಿ ಈಸ್ ಡೂಯಿಂಗ್ ಫಾರ್ಮಸಿ, ಆ್ಯಂಡ್ ಅಮ್ಮ ಒಂದು ಮೆಸ್ ನಡೆಸ್ತಾ ಇದ್ದಾರೆ, ಆ್ಯಂಡ್ ಅಣ್ಣ ಈಸ್ ವರ್ಕಿಂಗ್, ಆ್ಯಂಡ್ ಐ ಆಮ್ ಡೂಯಿಂಗ್ ಸೀರಿಯಲ್. ಸೊ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಯಾ. ಸೊ ಅಕಾಡೆಮಿಕ್ಸಲ್ಲಿ ಯಾವ ರೀತಿ ಇದ್ರು ಲೇಖನ ಅವರು, ಏನು ಓದಿದ್ರು, ಎಂಥ ಕತೆ ಅಂತ? ಸೊ ನಾನು BCom ಕಂಪ್ಲೀಟ್ ಮಾಡಿದ್ದೀನಿ BMS ಈವ್ನಿಂಗ್ ಕಾಲೇಜಲ್ಲಿ. ಮಾರ್ನಿಂಗಲ್ಲಿ ಸ್ವಲ್ಪ ಅದು ಇದು ಮುಂಚೆ ಐ ಯೂಸ್ ಟು ಡೂ ಸಮ್ ಹೋಸ್ಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಕೂಡ MC ಆಗಿ ವರ್ಕ್ ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ಐ ಯೂಸ್ ಟು ಡೂ ಬಿಫೋರ್. ದೆನ್ ನಾನು ಒಂದು ಡಿಸೈಡ್ ಮಾಡಿದೆ ಐ ಹ್ಯಾವ್ ಟು ಕಮ್ ಫಾರ್ ಇಂಡಸ್ಟ್ರಿ ಅಂತ. ದೆನ್ ಆವಾಗ ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ಗಾಟ್ ಸೆಕೆಂಡ್ ಆಡಿಷನ್ಗೆ ಐ ಗಾಟ್ ನಾನಿನ್ನ ಬಿಡಲಾರೆ. ದೆನ್ ದಿಸ್ ಈಸ್ ಮೈ ಥರ್ಡ್ ಆಡಿಷನ್. ಸೊ ಆಡಿಷನ್ ಮೂಲಕವೇ ಹಾಗಾದರೆ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರೋದು. ಸೊ ಅಂದರೆ ಈಗ ಆಲ್ಮೋಸ್ಟ್ 3 ಇಯರ್ಸ್ ಹತ್ತತ್ರ ಜರ್ನಿ ಆಗೋಯ್ತು ಅನಿಸುತ್ತೆ. 2 ಇಯರ್ಸ್, 2 ಇಯರ್ಸ್ ಆಗಿದೆ. 2 ಇಯರ್ಸ್ ಆಗಿದೆ. ಏನು ಅನಿಸುತ್ತೆ ಇಂಡಸ್ಟ್ರಿ ಯಾವ ರೀತಿ ನಿಮ್ಮನ್ನು ರಿಸೀವ್ ಮಾಡ್ಕೊಂಡಿದೆ? ಹೌ ಈಸ್ ಇಂಡಸ್ಟ್ರಿ ಟ್ರೀಟಿಂಗ್ ಯು? ಮತ್ತೀಗ ಒಂದು ಚಾನಲಿಂದ ಇನ್ನೊಂದು ಚಾನಲಿಗೆ ಜಿಗಿದಿದ್ದೀರಾ. ಸೊ ಅದೆಷ್ಟು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ ಓವರಾಲ್? ಜನಗಳದ್ದು ಅವರು ತೋರಿಸೋ ಪ್ರೀತಿ ಅದನ್ನೆಲ್ಲ ಹೇಳುವಾಗ. ಸೊ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ವಿತ್ ಬ್ಲ್ಯಾಂಕಲ್ಲಿ ಬಂದೆ, ಬಿಕಾಸ್ ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್. ಈವನ್ ಐ ಕ್ಯಾನ್ ಸೇ ನನ್ನ ಆ್ಯಕ್ಟಿಂಗ್ ಕೂಡ ನಂಗೆ ಗೊತ್ತಿರಲಿಲ್ಲ. ಏನಂದರೆ ನಾನು ಯಾವುದೇ ಥರ ಆ್ಯಕ್ಟಿಂಗ್ ಕ್ಲಾಸ್ಗಾಗಲಿ ಅಥವಾ ಯಾವುದಾದ್ರು ಅಕಾಡೆಮಿಕ್ ಹೋಗಿ ಕಲಿಯೋದಾಗಲಿ ಐ ಹ್ಯಾವ್ ನೆವರ್ ಡನ್. ಏನಂದರೆ ಚಿಕ್ಕ ವಯಸ್ಸಿಂದ ಜಸ್ಟ್ ಮೂವಿ ನೋಡು, ರೀಲ್ಸ್ ನೋಡು, ಕನ್ನಡಿ ಮುಂದೆ ಆ್ಯಕ್ಟ್ ಮಾಡು ಅಷ್ಟೇ. ಸ್ಕೂಲಲ್ಲಿ ಸ್ವಲ್ಪ ಅಂದರೆ ಸ್ಕೂಲು ಕಾಲೇಜಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದೆ, ಸ್ಪೋರ್ಟ್ಸ್ ಆಗಲಿ ಅಥವಾ ಲೈಕ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಾನು ಆ್ಯಕ್ಚುಲಿ ಭರತನಾಟ್ಯ ಕಲ್ತಿದ್ದೀನಿ. ಐ ಹ್ಯಾವ್ ಡನ್ ಫಾರ್ 6 ಇಯರ್ಸ್ ನನ್ನ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀನಿ. ಆ್ಯಂಡ್ ಹಾಗೆ ಈಗ ನಂಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಬರ್ತಾಯಿತ್ತು. ದೆನ್ ಆ್ಯಕ್ಟಿಂಗಿಗೆ ನಾನು ಬರಬೇಕು ಅಂತ ಡಿಸೈಡ್ ಮಾಡಿ ದೆನ್ ಐ ಜಸ್ಟ್ ಕೇಮ್. ಸೊ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಅದು BCom ಕೂಡ ಮಾಡಿದ್ರಿ, ಅಂದರೆ ಮನೇಲಿ ಏನು ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಏನು ಇರಲಿಲ್ವಾ? ಮಾಡುವಂಥ ಹೋಗಿ ಮಾಡಿ ಅಂತ ಬಿಟ್ಟರೆ ಹೇಗೆ? ಇಲ್ಲ, ನಮ್ಮ ಮನೇಲಿ ಯಾವ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಿಕಾಸ್ ಏನಂದರೆ ಮಗಳು ಬೆಳೀಲಿ ಅಂತ ಎಲ್ರಿಗೂ ಇರುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ, ನೀನೇನೋ ಒಂದು ಒಳ್ಳೆ ಇಷ್ಟುದ್ದ ಬೆಳೆದಿರೋದು ಸಾಕಾಗಿಲ್ಲ ಅವರಿಗೆ, ಸ್ವಲ್ಪ ಇನ್ನೂ ಜಾಸ್ತಿ ಬೆಳೀಲಿ ಅಂತ. ಯಾಕೆ ನಿಮ್ಮ ಕ್ವಶನ್? ಓಕೆ, ಇನ್ ದ ಸೆನ್ಸ್ ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಪೇರೆಂಟ್ಸಿಗೆ ಇಷ್ಟ ಆಗುತ್ತೆ ಅಲ್ವಾ. ಸೊ ನನ್ನ ಮಗಳು TVಯಲ್ಲಿ ಬರ್ತಾಳೆ ಅಂದರೆ ಲೈಕ್ ದೇ ಆರ್ ವೆರಿ ಹ್ಯಾಪಿ. ಫಸ್ಟ್ ಸೀರಿಯಲ್ಗೆ ಅವರು ನೆಕ್ಸ್ಟ್ ಲೆವೆಲ್ ತುಂಬ ಖುಷಿಪಟ್ಟಿದ್ರು. ಆ್ಯಂಡ್ ಒನ್ ಥಿಂಗ್ ಅಂದರೆ ನನ್ನ ಹೇಟರ್ಸ್ ಎಲ್ಲ ಕೆಲವೊಂದೆಲ್ಲ ಇವಳು ಸೀರಿಯಲ್ ಎಲ್ಲ ಮಾಡ್ತಾಳ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಐ ಲವ್ ದೆಮ್, ಲೈಕ್ ಐ ರಿಯಲಿ ಲೈಕ್ ದೆಮ್. ನನ್ನನ್ನು ತುಂಬ ಇಷ್ಟಪಡ್ತಾಯಿದ್ರು. ಹೇಟರ್ಸು ಕೂಡ ಇಷ್ಟಪಡ್ತಾರಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಇನ್ ಯರ್ ಲೈಫ್. ಬಿಕಾಸ್ ವೆನ್ ದೇ ಸ್ಟಾರ್ಟೆಡ್ ಹೇಟಿಂಗ್ ಯು ಆಫ್ಟರ್ ದೇ ಲೈಕ್ ಅಂದರೆ, ಸೊ ಹೇಟರ್ಸಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ತುಂಬ ಚೆನ್ನಾಗಿ ಹೇಟ್ ಮಾಡಿ. ಯಾ, ಅಂದರೆ ಸಾಕಷ್ಟು ಹೇಟರ್ಸ್ನ ಸಂಪಾದನೆ ಮಾಡಿದ್ದಾರೆ ಲೇಖನ ಅವ್ರ ಲೈಫಲ್ಲಿ. ಅಂದರೆ ಯೂಶ್ವಲಿ ಇರ್ತಾರಲ್ಲ, ಯಾರೋ ಒಬ್ಬರು ಬೆಳಿಬೇಕಾದ್ರೆ ಇನ್ನೊಬ್ಬರು ಮಾತಾಡ್ತಾರೆ. ಆ್ಯಂಡ್ ಐ ಹ್ಯಾವ್ ಡನ್ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ತುಂಬ ವಿಷಯಗಳನ್ನ ಕೇಳ್ಪಟ್ಟಿದ್ದೀನಿ. ತುಂಬ ಆಲ್ರೆಡಿ ಒಂದು ಸೀರಿಯಲ್ ಮಾಡೋದಕ್ಕೆ ಐ ಗಾಟ್ ಟು ಮಚ್ ಆಫ್ ಒಂದೊಂದು ಮಾತುಗಳನ್ನ ಕೇಳ್ಪಟ್ಟಿದ್ದೀನಿ. ಬಟ್ ದಟ್ ಈಸ್ ಆಲ್ಸೋ ಫೈನ್. ಲೈಫ್ ಅಂದರೆ ಒಂದು ಗಾಸಿಪ್ ಇರಲೇಬೇಕು. ಗಾಸಿಪ್ ಇದ್ರೇ ಅಲ್ವಾ ನೀವು ಕಾಣಿಸ್ಕೋತಾ ಇದ್ದೀನಿ ಅಂತ ಗೊತ್ತಾಗೋದು. ಸೊ ಐ ಲವ್ ಗಾಸಿಪ್. ನಾನು ಗಾಸಿಪ್ ಮಾಡ್ತೀನಿ, ನೀವು ಮಾಡಿ. ಐ ಸಪೋರ್ಟ್ ದೆಮ್. ಓಕೆ, ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ? ಬಿಕಾಸ್ ಈಗ ಆಲ್ರೆಡಿ 2ನೇ ಪ್ರಾಜೆಕ್ಟು, ಅದು ಮತ್ತೊಂದು ಸಲ ಅವರಿಗೆ ಹೊಟ್ಟೆ ಹೊರ್ಕೊಳ್ಳೋಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಈಗ ಜೂನ್ 8ನೇ ತಾರೀಕಿಂದ. ಸೊ ಅವರಿಗೆಲ್ಲ ಮತ್ತೊಂದು ಸಲ ಏನಾದರೂ ಹೇಳೋದಾದರೆ? ಇವಾಗ ಹೊಸ ಸೀರಿಯಲ್ ಬರ್ತಾ ಇದೆ, ನೀವು ಇವಾಗ ಎಷ್ಟು ಹೇಟ್ ಮಾಡ್ತೀರಿ, ಇನ್ನೂ ಜಾಸ್ತಿ ಹೇಟ್ ಮಾಡಿ. ಐ ಲೈಕ್ ಯು. ಕಮಿಂಗ್ ಬ್ಯಾಕ್ ಟು ಅಗ್ನಿ ಸಾಕ್ಷಿ. ಸೊ ಸೀರಿಯಲಲ್ಲಿ ಅಂದರೆ ಹೊಸ ತಂಡ ಕಂಪ್ಲೀಟಾಗಿ, ಬಟ್ ಒಂದು ಜವಾಬ್ದಾರಿ ಏನಂತಂದರೆ ಅದು ಆಲ್ರೆಡಿ ಟ್ರೆಂಡ್ ಸೆಟ್ಟರ್ ಹೆಸರನ್ನು ನೀವು ಬಳಸ್ಕೋತಾ ಇದ್ದೀರಾ. ಸೊ ಕ್ಯಾನ್ ಯು ಗೈಸ್ ಲೀವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್? ಸೊ ಹೇಗೆ ಜನಗಳನ್ನು ಅಂದರೆ ಅವ್ರ ತಲೆಯಲ್ಲಿ ಅದೇ ಈಗ ಫಿಕ್ಸ್ ಆಗಿದೆ, ಸಿದ್ಧಾರ್ಥು, ವೈಷ್ಣವಿ ಗೌಡ ಅವರು, ಸನ್ನಿಧಿ ಕ್ಯಾರೆಕ್ಟ್ರು ಅದೆಲ್ಲ. ಸೊ ಅದನ್ನೆಲ್ಲ ಮೀರಿಸಿ ನಿಮ್ಮನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು ಇವಾಗ. ಸೊ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಅಂದರೆ ತೊಡಗಿಸ್ಕೊಳ್ಬೇಕಾಗತ್ತೆ ಈ ಪ್ರಾಜೆಕ್ಟಲ್ಲಿ?
100% ಇಟ್ಸ್ ಚಾಲೆಂಜಿಂಗ್ ಬಿಕಾಸ್ ಟ್ರೆಂಡ್ ಸೆಟ್ಟರ್ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ಮತ್ತೆ ಅದೇ ಟೈಟಲ್ ನಾವು ತೊಗೊಂಬರ್ತಿದ್ದೀವಿ ಅಂದರೆ ಜನಕ್ಕೆ 100% ಎಕ್ಸ್ಪೆಕ್ಟೇಷನ್ಸ್ 200% ಜಾಸ್ತಿ ಇರುತ್ತೆ. ಆ್ಯಂಡ್ ಐ ಕ್ಯಾನ್ ಅಶ್ಯೂರ್ ದಟ್ ಜನಕ್ಕೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಬಿಕಾಸ್ ಅಗ್ನಿಸಾಕ್ಷಿ ಇವಾಗ ನಾವು ಎಷ್ಟು ಎಪಿಸೋಡ್ಸ್ ಮಾಡಿದ್ದೀವಿ, ಸೊ ಇಟ್ಸ್ ಲೈಕ್ ಅದಕ್ಕಿನ್ನೂ ಇದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಜನಕ್ಕೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಆ್ಯಂಡ್ ಅವರು ಪ್ರತಿದಿನ 7 o'clock ಹಿಂಗೆ ಕಲರ್ಸ್ ಓಪನ್ ಮಾಡಿದ್ರೆ ಅಗ್ನಿಸಾಕ್ಷಿ ಬರ್ತೀವಿ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ನ ಟೆಲಿವಿಷನ್ ಮೇಲೆ ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಲೇಖನ ಅವರೇ, ಒಳ್ಳೆಯದಾಗಲಿ. ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇರಿ, ಸೊ ಮಧ್ಯೆ ಬಿಡಬೇಡಿ. ಹಾಗೆಯೇ ಮುಂದೆ ಸಿನಿಮಾ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಹೇಗಿದೆ ಆಫರ್ಸು? ಜಸ್ಟ್ ಸೀರಿಯಲ್ ಮಾಡ್ಕೊಂಡಿರ್ತೀರಾ ಹೇಗೆ? ಕತೆಗಳನ್ನ ಕೇಳ್ತಾ ಇದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ಆ್ಯಂಡ್ ನನ್ನ ಫೇಸ್ಗೆ ಸೂಟ್ ಆಗುವಂಥದ್ದು ಸದ್ಯಕ್ಕೆ ಯಾವುದೂ ಬರ್ತಿಲ್ಲ. ಅಫ್ಕೋರ್ಸ್ ಇಫ್ ದಟ್ ಕಮ್ಸ್ ಫಾರ್ ಶ್ಯೂರ್ ಐ ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಅಗ್ನಿಸಾಕ್ಷಿಗೆ June 8 ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಯಿತು ಲೇಖನ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.